हेलो हेलो अरे मोटू ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಏನಾಯ್ತು ಹ್ಯಾಪಿ? ಮನೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಬಾ ಹೋಗಿ ನೋಡೋಣ. ಅವ್ರು ಬಂದ್ಬಿಟ್ರು. ಆಂಟಿ, ಏನಿದು ಹುಡುಗಾಟ? ಅಯ್ಯೋ ಅಂಕಲ್, ಅದು ಸರಿ, ಯಾರು ಬಂದಿದ್ದಾರೆ ಈಗ? ಆಂಟಿ ಯಾಕೆ ಹೀಗ ಆಡ್ತಿದ್ದಾರೆ ಅಂತ. ವಿ ಅಂದ್ರೆ ವಿಚಿತ್ರ ವ್ಯಂಜನ್, ಆಂಟಿಯ ಫೇವರೇಟ್ ಸೆಲೆಬ್ರಿಟಿ ಶೆಫ್. ಓಹೋ, ನನಗಂತೂ ಒಂದು ಅರ್ಥ ಆಗ್ತಾನೆ ಇಲ್ಲ. ಏನಂತ ಹೇಳಿದ್ರೆ ನಿಮ್ಮ ಆಂಟಿ ಆ ಶೆಫ್ ಕಾಂಪಿಟೇಷನ್ ಅಲ್ಲಿ ಹೇಗ್ ಗೆದ್ಬಿಟ್ಲು ಅನ್ನೋದೇ ನಂಗೆ ಅನುಮಾನ ಆಗ್ತಾ ಇದೆ. ಅದು ನಾನವ್ರು ಮಾಡಿದ ಹಾಗಲಕಾಯಿ ಖೀರ್ ಬದಲಾಗಿ ಆಡಿಷನ್ಗೋಸ್ಕರ ಪಕ್ಕದ ರೋಡ್ ಬೇಕರಿಯಿಂದ ಸಮೋಸನ ಕಳಿಸಿದ್ದೆ. ಬಿಟ್ಬಿಡಿ, ಟಿವಿ ಬಂದಿದ್ದಾನೆ ವಿವಿ. ಆದ್ರೆ ನಮ್ ಟಿವಿ ಅಂತೂ ಕರೆಕ್ಟ್ ಆಗೇ ಇದೆ. ಮೀಸೆ ತಿರುಗ್ಸೆ. ಹಾಗಾದ್ರೆ ಈಗಲೇ ಹೊಡೆದಾಕ್ತೀನಿ. ಅಯ್ಯೋ, ಆ ಟಿವಿ ಬಗ್ಗೆ ಬಿಟ್ಬಿಡಿ. ನಿಮ್ ಗೋಲ್ಡನ್ ಸೌಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ನಿಮ್ದು ಕೂಡ ಆಗ್ಬೋದು. ಮಾಡಿ ಬರೀ ಒಂದು ರುಚಿಕರ ಅಡುಗೆ, ಆಗ ನಿಮ್ಗೆ ನಾನು ಕೊಡ್ತೀನಿ ಒಂದು ಒಳ್ಳೆ ಕೊಡುಗೆ. ತಗೊಳ್ಳಿ. ನಿಜವಾಗ್ಲೂ? ಇದು ಇದು ನಿಮ್ ಟೈಮ್ ಈಗ ಶುರುವಾಗಿದೆ ಅಂತ ಸಿಗ್ನಲ್ ಕೊಟ್ಟಿದ್ದು. ಓ ಹಾ, ನಾನು ಈಗ್ಲೇ ಹೋಗಿ ನನ್ನ ಸಿಗ್ನೇಚರ್ ಡಿಶ್ ನ ತಗೊಂಡ್ ಬರ್ತೀನಿ. ಹಾಗಲಕಾಯಿಯ ಪಾಯಸ. ಈ ಸತಿ ಅಂತೂ ನಾವು ಸಿಗಾಕೊಳ್ತೀವಿ ಪಿನಾಕಿ. ಆಡಿಷನ್ ಅಲ್ಲಿ ಪಕ್ಕದ ರೋಡ್ ಬೇಕರಿ ಅವ್ರು ಕಾಪಾಡಿದ್ರು, ಆದ್ರೆ ಇವಾಗ ಯಾರು ಕಾಪಾಡ್ತಾರೆ? ಈಗ್ಲೂ ಅವರೇ ಕಾಪಾಡ್ತಾರೆ. ಹಾ, ನಾನು ಈಗ್ಲೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಂದೋಣ, ಎದ್ದೇಳಿ ಎದ್ದೇಳಿ ಎದ್ದೇಳಿ. ನಾನು ಎಲ್ಲಿ ಬಂದಿದ್ದೀನಿ? ಇದು ಕನ್ಸಂತೂ ಅಲ್ಲ ತಾನೇ? ಹಾ ನಂದು ಅಂಕಲ್, ಈ ಕನ್ಸೆಷ್ಟು ರುಚಿಯಾಗಿದೆ ಅಲ್ವಾ? ಇದನ್ನ ಇನ್ನಷ್ಟು ರುಚಿ ಮಾಡಿಸೋದಕ್ಕೆ ಚೆನ್ನಾಗಿರೋ ಪೂರಿ ಪಲ್ಯನೂ ಮಾಡ್ಬಿಡಿ. ಆದ್ರೆ ನನ್ನ ಅಡಿಗೆ ಸಾಮಾನೆಲ್ಲ ಈಗ ಬಂತು ನೋಡಿ. ಇದು ಹೇಗೆ? ನಾನೆಂತ ದಡ್ಡ ನೋಡು, ಕನ್ಸಲ್ಲಿ ಈ ತರ ಎಲ್ಲ ಆರಾಮಾಗತ್ತೆ. ಇದೀಗ ರೆಡಿ ಆಯ್ತು. ಆಗೋಯ್ತು ನೋಡಿ. ಈಗ ಸ್ವಲ್ಪ ನಾನು ನಿದ್ದೆ ಮಾಡ್ತೀನಿ. ಕನ್ಸಲ್ಲೂ ಅಡ್ಗೆ ಮಾಡ್ಬೇಕಾಗ್ ಬಂತಲ್ಲಪ್ಪ. ಹುಷಾರು. ಅಯ್ಯೋ, ಇದು ಹಾರ್ಕೊಂಡೋಯ್ತು. ಮಿಸ್ಟರ್ ಸೂರಿ, ನಿಮ್ ಟೈಮ್ ಆಯ್ತು. ಈಗ್ಲೇ ಬಂದೆ. ಗಾರ್ನಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ, ಬೇಗ ಮಾಡು. ಎಲ್ಲಿ ಹೋಯ್ತು? ನೀವಿಬ್ರೇನಿಲ್ಲಿ? ನಾವ್ ಅನ್ಕೊಂಡ್ವಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಇಲ್ಲಿದೆ ನಾನ್ ಮಾಡಿರೋ ಹಾಗಲಕಾಯಿ ಪಾಯಸ. ವಿವಿಜಿ ಅವರೇ, ತಾವೇ ಶುರು ಮಾಡ್ಬೋದಲ್ಲ?
ಅಬ್ಬಾ ಬೊಂಬಾ ಹುಡುಗ್ರೆ ಅಟ್ಯಾಕ್! ಓ ಮಿಸ್ಸಸ್ ಸೂರಿ, ನೀವು ಮಾಡಿದ ಪಾಯಸ ತಿಂತಿದ ಹಾಗೆ ನನಗೆ ನಮ್ಮ ಅಜ್ಜಿ ಮನೆ ಜ್ಞಾಪಕ ಆಗೋಯ್ತು. ನಿಮ್ ಅಜ್ಜಿ ಕೂಡ ಈ ತರನೇ ಪಾಯಸ ಮಾಡ್ತಾ ಇದ್ರಾ? ಅಯ್ಯೋ ಇಲ್ಲ ಇಲ್ಲ, ಅವ್ರ ಮನೆ ಪಕ್ಕದಲ್ಲಿ ನಂದು ಹಲ್ವಾ ಇದು ಅಂಗಡಿ ಇತ್ತು. ಅವ್ರು ಮಾಡ್ತಾ ಇದ್ದ ಅಡಿಗೆ ರುಚಿ ಕೂಡ ಇದೇ ತರನೇ ಇರ್ತಿತ್ತು. ಸೊ ಈ ತರ ರುಚಿಯಾದ ಅಡಿಗೆ ಮಾಡಿ ನನಗೆ ತಿನ್ಸಿದಕ್ಕೆ ನಿಮಗೆ ನಮ್ ಕಡೆಯಿಂದ ಸಿಗ್ತಾ ಇದೆ. ಈಗ್ಲೇ ಕೊಡಲ್ಲ, ಯಾಕಂದ್ರೆ ಇದಕ್ಕಿಂತ ನೀವು ಇನ್ನೂ ರುಚಿಕರವಾದ ಅಡಿಗೆನ ಮಾಡಿ ಕೊಡ್ಬೇಕಾಗತ್ತೆ. ವಿವಿ ಅಂಕಲ್, ಪ್ಲೀಸ್ ಇನ್ ಒಂದೇ ಒಂದ್ ಚಾನ್ಸ್ ಕೊಡಿ. ಹಾ, ನಾನ್ ಮಾಡೋ ಫ್ರೂಟ್ ಕಸ್ಟರ್ಡ್ ನೀವು ತಿಂದ್ರೆ ಬೆರಳನ್ನ ನೆಕ್ಕೊಂಡ್ ಕೂತ್ಕೋತೀರಾ. ವಾವ್, ಐ ಲವ್ ಫ್ರೂಟ್ ಕಸ್ಟರ್ಡ್. ಕೊನೆ ಚಾನ್ಸ್ ಏನೋ ಸಿಕ್ತು, ಆದ್ರೆ ಆಂಟಿ ಮಾಡೋ ಫ್ರೂಟ್ ಕಸ್ಟರ್ಡ್ ನ ವಿವಿ ತಿನ್ಬಿಟ್ರೆ ಏನ್ ಗತಿ ಹೇಳು? ಬಹುಮಾನ ಸಿಗೋದಿರ್ಲಿ, ಅವನಿಲ್ಲಿಂದ ಓಡೋಗ್ತಾನೆ. ಭೂತ ಭೂತ! ಅಯ್ಯಯ್ಯೋ, ನಂದು ಅಂಕಲ್ ಅಣ್ಣ, ನಂದು ಅಂಕಲ್ ಎದ್ದೇಳಿ ಪ್ಲೀಸ್. ನಾನು ಯಾರು? ನಾನು ಎಲ್ಲಿದ್ದೀನಿ? ನಂದು ಅಂಕಲ್ ಪ್ಲೀಸ್, ನೀವ್ ಈ ಫಿಲ್ಮಿ ಡೈಲಾಗ್ನೆಲ್ಲ ಆಮೇಲೆ ಹೇಳಿ, ಆದ್ರೆ ಮೊದಲು ಪ್ಲೀಸ್ ಫ್ರೂಟ್ ಕಸ್ಟರ್ಡ್ ರೆಸಿಪಿ ಏನು ಅಂತ ಹೇಳಿ. ಹಾ ಅಂಕಲ್, ಎಲ್ಲದಕ್ಕೂ ಮೊದಲು ಏನ್ ಹಾಕ್ಬೇಕು? ನೀರು. ನೀರ್ನ ಹಾಕಾಯ್ತು, ಆಮೇಲೆ ತುಪ್ಪ, ಹಾಲು, ಮೊಸರು ಏನಾದ್ರೂ ಹಾಕ್ಬೋದು. ನಂದು ಅಂಕಲ್, ಟೈಮ್ ಮುಗಿತಾ ಇದೆ, ಬೇಗ ಹೇಳಿ ಇನ್ನೇನೇನ್ ಹಾಕ್ಬೇಕು ಅಂತ. ಬೇರೆನೇನು ಇಲ್ಲ ಚೀನಿ, ಈಗಲೇ ತರ್ತೀನಿ. ಓಹೋ ಹ್ಯಾಪಿ, ಇವರಲ್ಲ. ಅಯ್ಯೋ, ಸಕ್ಕರೆ, ಶುಗರ್. ನಂದು ಅಂಕಲ್, ಇದ್ರ ಕಲರ್ ಯಾಕೆ ಕಸ್ಟರ್ಡ್ ತರ ಇಲ್ಲ? ಕಸ್ಟರ್ಡ್? ಓ ಹಾ, ಕಸ್ಟರ್ಡ್ ಪೌಡರ್ ಹಾಕೋದನ್ನ ಮರ್ತೇ ಬಿಟ್ವಿ. ಈಗಲೇ ತರ್ತೀನಿ. ಹ್ಯಾಪಿ ಇಲ್ಲ, ಅದು ಕಸ್ಟರ್ಡ್ ಪೌಡರ್ ಅಲ್ಲ, ಅದು ಅರ್ಶಿನದ ಪುಡಿ. ನನಗೆ ಕನ್ಸ್ ಬೇಕಾಗಿಲ್ಲ, ನಾನು ಇಲ್ಲಿಂದ ಓಡೋಗ್ತೀನಿ. ನಾನು ಸ್ವಲ್ಪ ನೋಡ್ತೀನಿ ಮಿಸ್ಸಸ್ ಸೂರಿ ಅವರು ಇದನ್ನ ಹೇಗ್ ಮಾಡ್ತಿದ್ದಾರೆ ಅಂತ. ಏನು? ಅಯ್ಯೋ ದೇವ್ರೆ, ಸತ್ಯ ನಾಶ ಆಗೋಗ್ಬಿಡ್ತು. ಇವರು ಫ್ರೂಟ್ ಕಸ್ಟರ್ಡ್ ನ ತಗೊಂಡು ಈಗ ತಾನೇ ಒಳಗಡೆ ಬರ್ತಾ ಇದಾರಲ್ಲ. ಬೇಗ ಏನಾದ್ರೂ ಮಾಡಿ. ಈ ಸ್ಕೇಟ್ ಬೋರ್ಡ್ ಎಲ್ಲಿಂದ ಬಂತಪ್ಪ ಇದು? ಯಾರಾದ್ರೂ ನನ್ನ ನಿಲ್ಸಿ. ಕರ್ನಲ್ ಸೂರಿ, ನನ್ನ ಕಾಪಾಡಿ. ಕಾಪಾಡಿ. ಕಸ್ಟರ್ಡ್. ಥ್ಯಾಂಕ್ ಯು. ಮೀಸೆ ತಿರುಗಿಸಿ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಈಗ ನಮ್ಮನ್ನ ಯಾರು ಕಾಪಾಡ್ತಾರೆ ಹ್ಯಾಪಿ? ಇದು ಹ್ಯಾಪಿ, ಯಾಕೆ ಹೀಗ್ ಮಾಡ್ದೆ? ಅಲ್ಲ, ಇಷ್ಟು ಚೆನ್ನಾಗಿರೋ ತಿಂಡಿಗೆ ಅನೌನ್ಸ್ಮೆಂಟು ಸ್ಟೈಲಾಗೆ ಇರ್ಬೇಕಲ್ವಾ, ಅದಕ್ಕೆ.
ನಿಮ್ಗೇನು ಆಗಿಲ್ಲ ತಾನೆ? ಹಾ 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 ನನ್ನ ಚಿನ್ನದ ಸೌಟಿನ ಮೇಲಾಣೆ, ನಾನು 100% ಪರ್ಫೆಕ್ಟ್ ಆಗಿದ್ದೀನಿ. ಹಾಗಾದ್ರೆ ತಿನ್ನಿ ಫ್ರೂಟ್ ಕಸ್ಟರ್ಡ್. ಹಾ ಹಾ ನಾನಿದನ್ನ ನನ್ನ ಚಿನ್ನದ ಸೌಟಿನಿಂದನೇ ತಿಂತೀನಿ. ಹಂಪಿ, ವಿವಿ ಅವ್ರ ಎಕ್ಸ್ಪ್ರೆಷನ್ ನೋಡು. ಈಗ ಅನ್ನಿಸ್ತಾ ಇದೆ ಇದಕ್ಕಿಂತ ಆಂಟಿ ಡಿಶ್ ಚೆನ್ನಾಗಿತ್ತು ಅಂತ. ಈ ನಿಮ್ಮ ರುಚಿಕರವಾದ ಅಡುಗೆ ಕೊಡಿಸುತ್ತೆ ನಿಮಗೆ ಬೆಲೆ ಬಾಳುವ ಕೊಡುಗೆ. ಇದನ್ ತಗೊಳ್ಳಿ, ಇವತ್ತಿಂದ ಇದು ನಿಮ್ಗೆ ಸೇರ್ಬೇಕು. ಹಾ, ಆದ್ರೆ ಒಂದು ಕಂಡೀಷನ್ ಮೇಲೆ. ಏನು? ನನಗೆ ಇದಿಷ್ಟು ರೆಸಿಪಿ ಬೇಕು. ಹಾ ಹಾ ಅದ್ರಲ್ಲೇನಿದೆ? ಮೊದಲು 1 kg ಟೊಮೆಟೊಗೆ 5 kg ಕುಂಬಳಕಾಯಿ ಹಾಕಿ ಸುಟ್ಟೋಗಿರೋ ಆಲಿವ್ ಆಯಿಲ್ ಅಲ್ಲಿ ಫ್ರೈ ಮಾಡಬೇಕು.